ಜಿಲ್ಲೆಗೆ ಏನೇನು ಬೇಕಾಗಿತ್ತಲ್ಲ ಆಲ್ರೆಡಿ ಮಾಡ್ತಿಕ್ಕಿನ್ನ ಬಿಜಾಪುರ ಜಿಲ್ಲೆ DTTC ಕಾಲೇಜ್ ಬರಬೇಕಾಯ್ತು, ಬರಲಿಲ್ಲ. ವಿ ಹ್ಯಾವ್ ಡನ್ ಇಟ್. ಇಲ್ಲಿ ಒಂದು ಸ್ಟೇಟ್ ಲೆವೆಲ್ ಬೋರ್ಡ್, ಲಿಂಬೆ ಅಭಿವೃದ್ಧಿ ಮಂಡಳಿ. ಯಾವ ಸ್ಟೇಟ್ ಲೆವೆಲ್ ಬೋರ್ಡ್ ಇಲ್ಲ ಬಿಜಾಪುರದಾಗ. ನಾನು ಒಂದು ಸ್ಟೇಟ್ ಲೆವೆಲ್ ಬೋರ್ಡ್ ಇಂಡಿಗೆ ಮಾಡಿದ್ದೀನಿ. ಆಮೇಲೆ ಇಂಡಿ ಯಾವ ವಿಧದಲ್ಲಿ ಬೆಳವಣಿಗೆ ಮಾಡಬೇಕು ಅನ್ನೋದು ನಮ್ಮ ಮೊದಲಿನ ಇಂಡಿ, ಇವತ್ತಿನ ಇಂಡಿ. ಅದನ್ನು ನಾನು ಮೊದಲು ಹೇಳಿದ್ದೀನಿ, ಜಿಲ್ಲೆ ಮಾಡ್ತಕ್ಕಂಥ ಕಾನ್ಸೆಪ್ಟನ್ನು ಇಟ್ಟಿನೋ, ಅದನ್ನು ಸಸಿ ನಟ್ಟಿನೋ, ಅದು ಎಂದು ಹೆಮ್ಮರ ಆಗ್ತದೆ, ಅದ್ರ ಫಲ ಎಂದು ಕೊಡ್ತದೆ, ಸ್ಟೇಟ್ದಾಗ ಎಂದು ನಿರ್ಣಯಗಳಾಗ್ತವೆ, ಅವತ್ತೇನು ಚಿಂತನೆಗಳು ನಡೀತವೆ. ಇವತ್ತು ಬೆಳಗಾವಿ ನಮಗಿಂತ ಮೋಸ್ಟ್ ಡಿಸರ್ವಿಂಗ್ ಇಶ್ಯೂ ಅದು. ಅಷ್ಟು ದೊಡ್ಡ ಜಿಲ್ಲೆ ಇವತ್ತಿಗೂ ವಿಭಜನೆ ಆಗಿಲ್ಲ. ಅಲ್ಲಿ ಅನೇಕ ತಾಲೂಕುಗಳು ಬೇಡಿಕೆ ಅದಾವೆ. ಹಂಗೆ ನಮ್ಮಲ್ಲಿರೋ ಅದ ಕನಸು ಕಾಣೋದ್ರಾಗ ಹಿಂದೆ ಬೀಳಬಾರ್ದು. ನನಗೆ ಹೇಳ್ತೀರಿ ನಿಂಬೆ ಅಭಿವೃದ್ಧಿ ಮಂಡಳಿ ಮಾಡಾಳಿಗೆ ಯಾಕೆ ಮಾಡ್ಲಿಕ್ಕೆ ಹೊಂಟ್ರಿ, ಅದೇ ಅವೆಲ್ಲ ಆಗಲ್ಲ. GI ಟ್ಯಾಗ್ ಪ್ರಯತ್ನ ಮಾಡ್ತಿದ್ದೆ ನಾನು, ಚೆನ್ನೈಗೆ ಹೋಗಿ ಸಿಗ್ತದೆ ಅಂತ ಕೇಳ್ತೀರಿ. ಬಿಜಾಪುರ ಯಾರಿಗೆ GI ಟ್ಯಾಗ್ ಕೊಡ್ಸ್ಯಾರ ಅನ್ನೋದು? ವಿ ಹ್ಯಾವ್ ಡನ್ ಇಟ್. ಲೈನ್ ಬೋರ್ಡ್, ಲಿಂಬೆ ಬೆಳೆಗಾರರಿಗೆ ಸ್ಥಾನಮಾನ ಹೆಚ್ಚಿಗೆ ಕೃಷಿನ. ಅಷ್ಟೇ ಅಲ್ಲ, ನಗರಸಭೆ ಆ್ಯಕ್ಚುಲಿ ಸೆನ್ಸಸ್ ಪ್ರಕಾರ ನಗರಸಭೆ ಮಾಡ್ಲಿಕ್ಕೆ ಬರ್ತಿರಲಿಲ್ಲ, ಇನ್ನೂ ಸೆನ್ಸಸ್ ಆಗಿಲ್ಲ. 50,000 ಪಾಪ್ಯುಲೇಷನ್ ಕ್ರಾಸ್ ಆದ ಬಳಿಕ CMC ಮಾಡ್ಲಿಕ್ಕೆ ಬರ್ತದೆ. ಬಟ್ ನಾನು ಟೆಕ್ನಿಕಲಿ ಬೇರೆ ಹುಡುಕಿ ನಂದು ಭಟ್ಕಲ್ ಯುಟಿಕಾದ್ರೆ ಇಬ್ಬರು ಕೂಡ ಮಾಡಿಸ್ಕೊಂಡೆ. ನಮ್ಮ ಮೇಲೆ ಅನೇಕ ಕಡೆ ಬೇರೆ ಕಡೆ ನಗರಸಭೆಗಳು ಅದು ಸ್ಟೇಟ್ದಾಗ. ಸೊ ಆ ವಿಷನ್ ಅದ ನಮಗೆ, ಎಲ್ಲಿ ಯಾವಾಗ ಏನು ಮಾಡಬೇಕು ಅನ್ನೋದನ್ನು. ಮತ್ತು ಸರ್ಕಾರದಾಗ ಯಾರು ಅತ್ಯಂತ ಉನ್ನತ ಸ್ಥಾನದಾಗ ಅದರ ಅವ್ರ ಸಹಾಯನೂ ಅದ ನಮಗೆ. ಸೊ ಆ ಕೆಲಸ ನಾವು ಮಾಡ್ತಾಯಿದ್ದೀವಿ. ಜಿಲ್ಲೆ ಮಾಡುವಂಥ ಏನು ಅವಶ್ಯಕತೆ ಇತ್ತು ಅವೆಲ್ಲ ಮಾಡ್ತಾಯಿದ್ದೀನಿ ನಾನು. 24/7 ಬಿಜಾಪುರದಾಗ ರಾಜಕಾರಣ ಮಾಡೋರು ಎಲ್ಲ ವಾರ್ಡಿಗೆ ಎಷ್ಟು ವಾರ್ಡಿಗೆ ನೀರು ಮುಟ್ಟೋದು ನೋಡ್ಬೇಕು. ಪ್ರತಿ ದಿವಸ ನೀರು ಕೊಡ್ತಿರೋ ಇಲ್ಲ ಗಮನಿಸಬೇಕಲ್ಲ ನೀವೆಲ್ಲ. ಬಟ್ ವಿ ಹ್ಯಾವ್ ಡನ್ ಇಟ್ 24/7 ವೆರಿ ಸಕ್ಸಸ್ಫುಲ್. ಬಿಕಾಸ್ ಐ ಆಮ್ ದ ಚೇರ್ಮನ್ ಆಫ್ ದಟ್ ಬೋರ್ಡ್ ಅಟ್ ದ್ಯಾಟ್ ಟೈಮ್. 100 ಕೋರ್ಸ್ ಕೊಟ್ಟಿದ್ದೀನಿ ನಾನು. ಇವತ್ತು ಆ ಭಾಗಕ್ಕೆ ಕುಡಿಯೋ ನೀರಿನ ಸಮಸ್ಯೆ ಶಾಶ್ವತ. ಯಾವ ಊರಾಗ ನೀರೇ ಇರಲಿಲ್ಲ ಅಲ್ಲಿ ನೀರು ಕೊಟ್ಟಿದ್ದು 24 ತಾಸು ಕೊಟ್ಟಿದ್ದು. ನಮಗೆ ಕೆಟ್ಟ ಅನಿಸ್ತದೆ. ಬಿಜಾಪುರ ಸಿಟಿ ನಮ್ಮ ಜಿಲ್ಲೆ ಇದು, ನಮ್ಮ ಹೆಡ್ ಕ್ವಾರ್ಟರ್ ಇದು. ಇಲ್ಲಿ ಪ್ರತಿನಿತ್ಯ ನಮ್ಮ ಜನರಿಗೆ ನಾವು ನೀರು ಕುಡ್ದಾಗಂಗಿಲ್ಲಪ್ಪ ಅಂತಕ್ಕಂಥ ನೋವು ಅದ ನನಗೆ. ಇದನ್ನು ಗಮನಿಸೋರು ಗಮನಿಸ್ಬೇಕಲ್ಲ. ಭಾಳ ಜನ ಕೂಡಿದ್ದೀವಿ ನಾವೆಲ್ಲರೂ ಕೂಡಿ ಸರ್ಕಾರಕ್ಕೆ ಇನ್ನೊಂದಿಷ್ಟು ಒಳ್ಳೆಯದಾಗಲಿ ಅಂಥೇಳಿ ಪ್ರಯತ್ನವನ್ನು ಮಾಡಿದ್ದೀವಿ. ಡೆವಲಪ್ಮೆಂಟ್ ಇಶ್ಯೂಗಳು ಇಟ್ಕೊಂಡು ಹೋಗಿದ್ದೀವಿ. ಕೇಂದ್ರ ಸರ್ಕಾರದವು ಕೆಲವು ಕೆಲಸಗಳಿದ್ದು ಅದಕ್ಕೂ ನಿವೇದನೆ ಮಾಡ್ಕೊಂಡು ಹೋಗಿದ್ದೀವಿ. ಆದರೆ ನೀವು ಅವು ಯಾವುವು ಬರೆಯೋಂಗಿಲ್ಲ, ಅವು ಯಾವುವು ತೋರಿಸೋಂಗಿಲ್ಲ. ನೀವು ಓನ್ಲಿ ಮಂತ್ರಿಮಂಡಲ ವಿಸ್ತರಣೆದು ಮಾತ್ರ. ನಾನು ತಪ್ಪನಂಗಿಲ್ಲ, ನಿಮ್ಮ ಮೀಡಿಯಾದ ನಿಮ್ಮದೇ ಆದಂಥ ಒಂದು ವೇದಾಗ ನೀವು ಮಾಡ್ತಿರ್ತೀರಿ. ಬಟ್ ಸೀನಿಯರ್ಸದ್ದು ಅಪೇಕ್ಷೆ ಅದ ಮಾಡಲಿ ಅಂತೇಳಿ. ಅವರು ಮಾಡಿದ್ರೆ ಮಾಡಿರ್ತಾರೆ, ಬಿಟ್ಟಿರ್ತಾರೆ. ಇನ್ನು 2 ವರ್ಷ ಉಳಿದ ಏನು ಮಾಡೋರು ನೀವು? 1 ವರ್ಷ ಲಾಸ್ಟ್ ಇಯರ್ ಇಲೆಕ್ಷನ್. ನನ್ನಂಥವ್ರಿಗಂತೂ ನನಗದರ ಆಸಕ್ತಿ ಉಳಿದಿಲ್ಲ ಪ್ರಾಮಾಣಿಕವಾಗಿ. ಅದು ನಿಮ್ಮ ಮಾಧ್ಯಮದ ಸೃಷ್ಟಿ ಹೆಚ್ಚಿಗದ. ಭಾಳ ವಸ್ತು ಅವರೇ ಇಬ್ಬರು ಹೇಳಿದ್ದಾರೆ. ಹೈಕಮಾಂಡ್ ಏನು ಹೇಳ್ತಾರೆ ನಾವು ಕೇಳ್ತೀವಿ ಹೇಳ್ಬೋದು. ದ್ಯಾಟ್ ಇಸ್ ದ ಇಶ್ಯೂ ಕ್ಲೋಸ್. ಆಮೇಲೆ ಮಂತ್ರಿಮಂಡಲ ಅದು ಆದರೂ ಆಗ್ಬೋದು, ಆಗದೇನೂ ಇರ್ಬೋದು. ಯಾಕೆ ಆಗಲೇಬೇಕತ್ತೇನು ಮ್ಯಾಂಡೇಟ್ರಿ ಅದನ್ನದು. ಮಂತ್ರಿಮಂಡಲ ಪುನರ್ರಚನೆ ಆಗಲಿ, ಎಕ್ಸ್ಪಾನ್ಷನ್ ಆಗಲಿ, ರೀಸಫಲ್ ಆಗಲಿ ಮಾಡಲೇಬೇಕಂತ ಮ್ಯಾಂಡೇಟ್ರಿ ಏನಿಲ್ಲ. ಮುಖ್ಯಮಂತ್ರಿಗಳ ಪರಮಾಧಿಕಾರ. ಯಾರು ಅವ್ರ ಕ್ಯಾಬಿನೆಟ್ದಾಗ ಯಾರಿಗೆ ಇಟ್ಕೋಬೇಕು, ಯಾರಿಗೆ ಇಟ್ಕೋಬಾರ್ದು, ಲೆಫ್ಟ್ ಟು ಹಿಮ್. ಹಿ ವಿಲ್ ಟೇಕ್ ಫೈನಲ್ ಕಾಲ್. I am the not right, your question is right, but I am the wrong person. You just ask to CM. He is the ultimate one. He will ಒಂದು ಅತ್ಯಂತ ವಿಶೇಷ ಸಂದರ್ಭ ನಿರ್ಮಾಣ ಆಗಿರೋ ಪ್ರಪಂಚದಾಗ ಅಂಥದ್ದೇನು ಆಗಿಲ್ಲ ಇವತ್ತು. ಇನ್ನು ಆ ವಾತಾವರಣ ಸೃಷ್ಟಿಯಾಗಿಲ್ಲ. ಆಗ್ಬೋದು, ಇಂಥ ಹೇಳಿಕೆಗಳು ಕೊಡ್ಬೋದು. ಕರೋನಾದಾಗ ಏನಾರು ಒಂದಿಟ್ಟು ಕೊಟ್ಟಿದ್ರೆ ನಾವು ಒಪ್ಕೋತಿದ್ದೆ. ಏನೋ ಒಂದು ವಾರ ನಡೆದದ, ಅದನ್ನು ಸಸ್ಟೇನ್ ಮಾಡಿಕೊಂಡು ನಡೆಸುವಷ್ಟು ಕೆಪಾಸಿಟಿ ಇಲ್ಲಾಂದ್ರೆ, ನಿಮ್ಮಲ್ಲಿ ಆ ಕೆಪೇಬಲ್ ನೀವಿಲ್ಲ ಅಂದರೆ ಏನು ತೋರಿಸ್ಬಿಡ್ತದೆ? ಮತ್ತು ಅವ್ರಿಗೆ ಏನಂತ ಹೇಳ್ತಾರೆ ಅಂಧ ಭಕ್ತರು? ವಿಶ್ವಗುರು. ಏನು ಹೆಸರದು? ವಿಶ್ವಗುರು. ದೇಶನೇ ಆಳಕ್ಕೆ ಬರೋಂಗಿಲ್ಲ, ಇವರೆಲ್ಲ ವಿಶ್ವಗುರು ಅಲ್ಕೊಂಡಿದ್ದಾರೆ. ಇವರಿಂದ ಏನು ನಿರೀಕ್ಷೆ ಮಾಡೋದು? ಆದರೆ ಏನು ಬಹಳ ಲೇಟಾಗಿ ನಾವು ಧ್ವನಿ ಎತ್ತಿದ್ದೀವಿ. ಎತ್ತಂಥವ್ರು ಒಬ್ಬನೇ ಒಬ್ಬರು ಪುಣ್ಯಾತ್ಮ 10 ಸಲ ಹೇಳಿನ. ಅಲ್ಲಿ ಕೇಳಲಿ, MM ಸಜ್ಜನ್ ಅಂತ ಒಬ್ಬ ಪುಣ್ಯಾತ್ಮ ಧ್ವನಿ ಎತ್ತದಕ್ರೆ ನಾವೆಲ್ಲರೂ ಸಹಾಯಕ್ಕೆ ಹೋಗಿದ್ರೆ ಆಗಿ ಹೋಗೋದು. ದಟ್ ಈಸ್ ಆಲ್ರೆಡಿ ಡಿಸೈಡೆಡ್. ಈ ಹಂತದಾಗ ನಾವು ಧ್ವನಿ ಎತ್ತಿದ್ರು ಅದು ಎಷ್ಟರ ಮಟ್ಟಿಗೆ ರಿಸಲ್ಟ್ ಬರ್ತದೆ ಅನ್ನೋದು ಆ ವಿವೇಕ ನಿಮಗೂ ಗೊತ್ತದ, ನನಗೂ ಗೊತ್ತದ. ಬಟ್ ಒಂದಂತರೂ ಆಶಾವಾದಿಯಾಗಿ ಬದುಕಬೇಕು, ನಿರಾಶಾವಾದಿಯಾಗಿ ಬದುಕಬಾರ್ದು. ಅಲ್ಲಿ ನಾವು ಒಬ್ಬನೇ ಅಲ್ಲ, ಅದು ಭಾಳ ಜನ ಮಾಡಬೇಕು. ನಾನು ನನ್ನ ಹಂತದೊಳಗೆ ಎಲ್ಲೆಲ್ಲಿ ವಿಧಾನಸಭೆಗಳಲ್ಲಿ ಸರ್ಕಾರವನ್ನು ಗಮನಿಸಿರ್ತಕ್ಕಂಥ ಅನೇಕ ಪ್ರಯತ್ನಗಳು ಮಾಡಿದ್ವಿ. ಕೇಂದ್ರ ಸರ್ಕಾರಕ್ಕೂ ಹೋಗಿ ಯಾರಿಗೆ ಮನವಿ ಮಾಡ್ಕೋಬೇಕಾಯ್ತು ಅವ್ರಿಗೆ ಮನವಿ ಮಾಡ್ಕೊಂಡಿದ್ದೇವೆ. ಆದರೆ ಯಾರು ಮಾಡಬೇಕಾಗ್ಯದ? ಇವತ್ತು ಕೇಂದ್ರ ಸರ್ಕಾರ ಯಾರ್ದದ, ರಾಜ್ಯ ಸರ್ಕಾರ ಯಾರದ, ಯಾರು ಅದನ್ನು ಪರಿಗಣಿಸಬೇಕಾಗಿದೆ, ಯಾರು ಮಾಡಬೇಕಾಗಿದೆ, ಇದನ್ನು ತಿಳ್ಕೊಂಡು ಆ ಸಂಬಂಧಪಟ್ಟವ್ರಿಗೆ ಒಂದಿಷ್ಟು ಪ್ರಶ್ನೆ ಕೇಳಿ ಅವ್ರ ಮುಖಾಂತರ ಒಂದಿಟ್ಟು ಪ್ರಯತ್ನ ಮಾಡಿಸಿದ್ರೆ ಅಂದ್ರೆ ಒಳ್ಳೆಯದಾಗ್ತದೆ.
ದೀಪ ಹಚ್ಚ್ರಿ ಮುಂದಿನ ಹೇಳ್ಕೋಂಗಿಲ್ಲ, ನಿಮಗೆ ಗೊತ್ತದ ಅವ್ರು ಏನೇನೋ ಹೇಳಿದ್ರು. ಅವ್ರು ಇಂಥ ವಿಜ್ಞಾನದ ಯುಗದೊಳಗೆ ಇನ್ನು ನೀವು ಆ ಕಾಲಕ್ಕೆ ಹೊಂಟಿರಿ ಅಂದ್ರೆ ಈಗ ಯಾಕೆ ಹೇಳ್ಯಾರ ಅಂದರೆ ನನಗೆ ಅಪಹಾಸ್ಯ ಅನ್ನಿಸ್ತದೆ. ಪ್ರಧಾನಮಂತ್ರಿಗಳು ಈ 2 ದಿನದ ಅವ್ರ ಸ್ಟೇಟ್ಮೆಂಟ್ಸನ್ನು ಗಮನಿಸಿದ್ರೆ ಯಾಕೆ ಅವ್ರು ಎಲ್ಲೋ ಒಂದು ಕಡೆ ಇದು ಆಗ್ತಾಯಿದ್ದಾರೆ ಅಂತ. ಯಾಕೆಂದರೆ ಇಲ್ಲಿ ಬಂದು ಮುಖ್ಯಮಂತ್ರಿಗಳ ಕಾದಾಟದ ಬಗ್ಗೆ ಮಾತಾಡ್ತಾರೆ, ಅಧಿಕಾರದ ಬಗ್ಗೆ ಮಾತಾಡ್ತಾರೆ. ಅವ್ರದ್ದು ಅಲ್ಲದು. ಇಲ್ಲಿ ಅವರು ಪಕ್ಷದ ವಿರೋಧ ಪಕ್ಷದ ನಾಯಕರಾದ್ರೆ ಅವರು ಮಾತಾಡಿದ್ರೆ ಶೋಭೆ ಬರ್ತದೆ, ಬೇರೆ ಪಕ್ಷದ ಅಧ್ಯಕ್ಷರು ಮಾತಾಡಿದ್ರೆ ಶೋಭೆ ಬರ್ತದೆ. ಬಿಟ್ಟು ಮೋದಿಯವರು ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋದಾಗಲಿ ಇಂಥ ವಿವೇಕರಹಿತ, ನಾನು ಹೇಳಬಾರ್ದು, ಅವ್ರ ಸ್ಟೇಚರ್ಗೆ ಈ ವರ್ಡ್ ಯೂಸ್ ಮಾಡಬಾರ್ದು. ಬಿಕಾಸ್ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು. ಆದರೆ ಈ ವಿಚಾರಗಳನ್ನು ನಮಗೆಲ್ಲೋ ಒಂದು ಕಡೆ ನಾನು ಅದಕ್ಕೆ ಹೇಳಕ್ಕೆ ಹೋಗಂಗಿಲ್ಲ ಅವ್ರ ಬಗ್ಗೆ. ಬಟ್ ಅವ್ರು ಮಾತನಾಡಬಾರ್ದಾಗಿತ್ತು. ಇದು ಜನರಿಗೆ ಏನು ಮೆಸೇಜ್ ಹೋಗ್ತದೆ ಅಂತಂದರೆ ಜನರಲ್ಲಿ ಅಭದ್ರತೆ ಕಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗಬಾರ್ದು. ಹಿ ವಾಸ್ ಲೀಡಿಂಗ್ 140 crores ಪಾಪ್ಯುಲೇಷನ್ ಇಂಥ ಬೃಹತ್ತಾದಂಥ ದೇಶ ಆಳಂಥವ್ರ ಬಾಯಿಲಿ ಭಾಳ ಮ್ಯಾಚೂರ್ಡ್ ಸ್ಟೇಟ್ಮೆಂಟ್ಗಳು. ನಾವೆಲ್ಲ ಅವರಿಂದ ಇಂಥ ನಿರೀಕ್ಷೆ ಮಾಡಿರಲಿಲ್ಲ. ದುರಾದೃಷ್ಟಕರ ಅವ್ರಿಗೆ ಹೇಳಿದ್ವಿ. ಎಮರ್ಜೆನ್ಸಿ ಅದು ಈ ದೇಶದಾಗ. ಇದನ್ನು ನಾವು ಹೇಳಂಗಿಲ್ಲ, ಅವ್ರದ್ದೇ ನಾಯಕರು ಅವ್ರಿಗೇನು ಬೆಳೆಸಾರಲ್ಲ ಗುರು ಅಂಥೇಳಿ ಲಾಲ್ ಕೃಷ್ಣ ಅದ್ವಾನಿ ಅವ್ರು ಹೇಳಿರ್ತಕ್ಕಂಥ ಶಬ್ದ ಇದು, ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ. ಇಲ್ಲೇನ ಬಂಗಾಲ್ ಗೆದ್ದಿದ್ದಾರೆ, ಹೆಂಗೆ ಗೆದ್ದಾರೆ ಎಲ್ಲರಿಗೂ ಗೊತ್ತದು. ಅವೇನ ಇಲ್ಲೇ ಒಂದು ತಮಿಳ್ನಾಡದವ್ರು ಬೇರೆ ಪಕ್ಷದವ್ರು ಗೆದ್ದು ಇವ್ರಿಗೆ ಸಹಾಯ ಕೇಳಂಗಿಲ್ಲ ಅಂತಂದ್ರೆ ಅವ್ರ ಸರ್ಕಾರ ರಚನೆ ಮಾಡ್ಲಿಕ್ಕೆ ಯಾರು ಹೆಚ್ಚಿನ ಸಂಖ್ಯೆ ಹೊಂದಿದವರು ಅವ್ರು ಕೊಡಬೇಕಾಗಿತ್ತು. ಫ್ಲೋರ್ ಟೆಸ್ಟ್ ಆಗೇ ಆಗ್ತದಲ್ಲ, ಫ್ಲೋರ್ನ ಡಿಸೈಡ್ ಆಗೇ ಆಗ್ತಿತ್ತು. ಆ ರೀತಿ ಮಾಡೋದು. ಮತ್ತು ಇಂಥ ಗವರ್ನರ್ಸ್ ಬಗ್ಗೆ ಅದು ವಿಶೇಷವಾಗಿ ಕರ್ನಾಟಕ SR ಬೊಮ್ಮಾಯಿ ಅವ್ರ ಕಾಲದಾಗ ಒಂದು ನಿರ್ಣಯ ಆಗ್ಯದ ಸುಪ್ರೀಂ ಕೋರ್ಟ್ನಾಗ. ಅವು ಎಲ್ಲವನ್ನು ಗಾಳಿ ತೂರ್ತಾ ಇದ್ದಾರೆ ಅವ್ರು. ಎಲ್ಲ ಆಟೋನಮಸ್ ಬಾಡೀಸ್ ಮಿಸ್ಯೂಸ್ ಮಾಡ್ತಾರೆ ಅವ್ರು. IT ED, ನಾನು ಇನ್ನೊಂದು ಕೆಲವು ಹೇಳಬಾರ್ದು. ಎಲೆಕ್ಷನ್ ಕಮಿಷನ್ ಅಂಥವೆಲ್ಲ ದುರುಪಯೋಗ ಆದಂದ್ರೆ ಎಲ್ಲಿಗೆ ಹೋಗೋದು? ಈ ದೇಶ ಯಾಕಡೆ ಉಂಟದ? ಅದಕ್ಕಾಗಿಯೇ ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ. ಪ್ರಿಯಾಂಕಾ ಗಾಂಧಿ ಅಂದ್ರೆ ಮೊನ್ನೆ ಲೋಕಸಭಾದ ನೋಡಿದೆ ನಾನು. ಚಾಣಕ್ಯ ಇದ್ದರೂ ಸಹಿತ ನಿಮ್ಮ ಈ ಇದಕ್ಕೆ ಏನಾಗ್ತಿದೆ ಅಂತ ಅನ್ನೋದನ್ನು ಮನವರಿಕೆ ಮಾಡೋ ಪ್ರಯತ್ನ ಮಾಡಿದ್ರು ಅದು ಪ್ರಿಯಾಂಕಾ ಗಾಂಧಿ ಅದು. ಸೊ ಅದಕ್ಕೆ ನಂದೇನು ಅಭಿಪ್ರಾಯ ಅಂದರೆ ದೇಶ ಆಳೋರು ಭಾಳ ವಿವೇಕದಿಂದ ಸ್ಟೇಟ್ಮೆಂಟ್ಸ್ ಮಾಡಬೇಕಾಗ್ತದೆ. ಜನರಲ್ಲಿ ಭಯ ಹುಟ್ಟಿಸ್ತಕ್ಕಂಥ ವಾತಾವರಣ ಆಗಬಾರ್ದು. ಇದೆಲ್ಲ ಏನಾಗ್ತದೆ, ಏನು ಸೂಚಿಸ್ತದೆ ಅಲ್ಟಿಮೇಟ್? ಅದು ಯಾರೋ ಮಾತಾಡಿದ್ರು ಬೇರೆ. ಹಿಂದಕ್ಕೊಮ್ಮೆ ನೋಟುಬಂದಿ ಬಗ್ಗೆನೂ ಹಿಂಗೆ ಮಾತಾಡಿದರು. ಮೊನ್ನೆ ಮಹಿಳಾ ಮೀಸಲಾತಿ ಬಗ್ಗೆ ದೇಶ ಉದ್ದೇಶಿ ಮಾತಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. 4-5 ರಾಜ್ಯದಾಗ ಇಲೆಕ್ಷನ್ ನಡೆದಿತ್ತು. ಒಬ್ಬ ಪ್ರಧಾನಮಂತ್ರಿ ಆಫೀಸ್ ಇಲೆಕ್ಷನ್ ಪರ್ಪಸ್ಗೆ ಯೂಸ್ ಆಗಬಾರ್ದು, ಅದು ವೈಲೇಷನ್. ಆದರೆ ಈ ದೇಶದ ಆ TN ಶೇಷನ್ ಅಂತವ್ರು ಇದ್ರೆ ಗೊತ್ತಾಗ್ತಿದ್ದ. ಇವತ್ತು ಇಲೆಕ್ಷನ್ ಕಮಿಷನ್ದಾಗ ಆ ಜೀವೇ ಇಲ್ಲ, ನಡೆದದ ನಡೀತದೆ.